Hi dear students, welcome back to Avian's online physics class. So ಇವತ್ತಿನ ಕ್ಲಾಸಲ್ಲಿ ನಾವು ಕರ್ನಾಟಕ ಪಿ ಯು ಬೋರ್ಡ್ ಬಿಟ್ಟಿರೋ ಕ್ವಶನ್ ಬ್ಯಾಂಕ್ 24-25 ನ ಸೆಕೆಂಡ್ ಪಿ ಯು ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ನ ಡಿಸ್ಕಸ್ ಮಾಡುವ ಡೀಟೇಲ್ ಆಗಿ. ಸೊ ಇದರಲ್ಲಿ ಫಸ್ಟ್ ಕ್ವಶನ್ ಏನ್ ಹೇಳುತ್ತೆ, ಹೂ ಕನ್ಕ್ಲೂಡೆಡ್ ದಟ್ ಮೂವಿಂಗ್ ಚಾರ್ಜಸ್ ಆರ್ ಕರೆಂಟ್ produces magnetic fields. So for this one, answer is Oersted. H.C. Oersted is the scientist who concluded that moving charges or current produces magnetic field. So this is the answer. Oersted through his experiment. Next question. When the magnetic compass needle is carried nearby a straight wire ಕ್ಯಾರಿಂಗ್ ಕರೆಂಟ್ ದೆನ್ ಅಂತ ಕೇಳಿದ್ರೆ, ಅಂದ್ರೆ ಒಂದು ವೈರ್ ಇರುತ್ತೆ, ಒಂದು ಕಾಂಪಾಸ್ ನೀಡಲ್ ಇರುತ್ತೆ. ಸಿ ವೈರ್ ಮೂಲಕ ಏನಾಗ್ತಿರುತ್ತೆ, ಕರೆಂಟ್ ಹೋಗ್ತಾ ಇರುತ್ತೆ. ಇದ್ರ ಪಕ್ಕ ಒಂದು ನೀಡಲ್ ಅನ್ನ ಪ್ಲೇಸ್ ಮಾಡಿ, ಕಾಂಪಾಸ್ ನೀಡಲ್. ಸೊ ಇದಕ್ಕೆ ನಾರ್ತ್ ಪೋಲ್, ಇದು ಸೌತ್ ಪೋಲ್, ಇದೇ ಕಾಂಪಾಸ್ ನೀಡಲ್. ಸೊ ಈ ಸ್ಟ್ರೈಟ್ ವೈರ್ ಪಕ್ಕ ತಗೊಂಡ್ ಬಂದ್ರೆ ಏನಾಗುತ್ತೆ ಅಂತ ಕೇಳಿದಾರೆ. ಫಸ್ಟ್ ಆಪ್ಷನ್, ದ ಸ್ಟ್ರೈಟ್ ವೈರ್ ಕಾಸಸ್ ಎ ನೋಟಿಸಬಲ್ ಡಿಫ್ಲೆಕ್ಷನ್ ಇನ್ ದ ಕಾಂಪಾಸ್ ನೀಡಲ್. ಸೆಕೆಂಡ್ ಒನ್, ದ ಅಲೈನ್ಮೆಂಟ್ ಆಫ್ ದ ನೀಡಲ್ is tangential to the imaginary circle with straight wire as its current has a current. The alignment of the needle is tangential to an imaginary circle with straight wire as its center and as a plane perpendicular to the wire ಅಂತ ಹೇಳ್ತಾರೆ. ಸೊ ಇದರಲ್ಲಿ ಎರಡು ಆಪ್ಷನ್ ಕೂಡ ಏನಿದೆ, ಕರೆಕ್ಟ್ ಇದೆ. ಬೋತ್ ಆರ್ ಕರೆಕ್ಟ್. ಹೇಗೆ ಅಂತ ಹೇಳ್ತೀನಿ ನೋಡ್ರಿ. ಸೊ ಏನಾಗುತ್ತೆ, ಇದರಲ್ಲಿ ಕರೆಂಟ್ ಹೋದ್ರೆ ದ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದ ವೈರ್, ದೆನ್ ಇದ್ರ ಸುತ್ತ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಕೀಪಿಂಗ್ ದಿಸ್ ವೈರ್ ಆಸ್ ಎ ಸೆಂಟರ್, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರ ಸುತ್ತ ಹೇಗಿರುತ್ತೆ ಅಂದ್ರೆ, ಅಕಾರ್ಡಿಂಗ್ ಟು ರೈಟ್ ಹ್ಯಾಂಡ್ ರೂಲ್ ಪ್ರಕಾರ, ಸೊ ಥಂಬ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹೋಗ್ತಾ ಇದ್ರೆ we have to hold a conductor in such a way that thumb direction ಅಲ್ಲಿ ಕರೆಂಟ್ ಇದ್ರೆ ಉಳಿದ ಬೆರಳು ಏನಾಗುತ್ತೆ, gives the direction of magnetic field. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಸರ್ಕ್ಯುಲರ್ ಇರುತ್ತೆ ಅರೌಂಡ್ ದ ವೈರ್. ಅದನ್ನೇ ಹೇಳಿರೋದು ಅವರು. ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೋ ಇದ್ರ ಪಕ್ಕ ನೀಡಲ್ ನ ತಗೊಂಡೋದ್ರೆ ಈ ತರ, ಈ ನೀಡಲ್ ಏನಾಗುತ್ತೆ, ಡಿಫ್ಲೆಕ್ಷನ್ ತೋರಿಸುತ್ತೆ ಬಿಕಾಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಅಂಡ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲುಕ್ಸ್ ಲೈಕ್ ಅ ಸರ್ಕ್ಯುಲರ್ ಇರುತ್ತೆ. ಜೊತೆಗೆ ಸೊ ನಮ್ಗೆ ಯಾವುದೇ ಪಾಯಿಂಟ್ ಅಲ್ಲಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಅದಕ್ಕೊಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಕೊಳ್ತೀವಿ ಅಟ್ ಎ ಗಿವನ್ ಪಾಯಿಂಟ್. ಸಪೋಸ್ ಈ ಪಾಯಿಂಟ್ ಅಲ್ಲಿ ಬೇಕು ಅನ್ಕೊಳ್ಳಿ, ಇಲ್ಲಿ ನಾವು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಕೊಳ್ತೀವಿ. ಸೊ ಸಪೋಸ್ ಈ ಪಾಯಿಂಟ್ ಅಲ್ಲಿ ಬೇಕು ಅನ್ಕೊಳ್ಳಿ, ಈ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಕೊಳ್ತೀವಿ. ಈ ಪಾಯಿಂಟ್ ಅಲ್ಲಿ ಬೇಕಂದ್ರೆ ಈ ತರ ಟ್ಯಾಂಜೆಂಟ್. ಸೊ ಟ್ಯಾಂಜೆಂಟ್ ಗಿವ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಗಿವನ್ ಪಾಯಿಂಟ್. ಅದನ್ನೇ ಹೇಳ್ತಾರೆ ನೋಡ್ರಿ, ಏನು, ದ ಅಲೈನ್ಮೆಂಟ್ ಆಫ್ ನೀಡಲ್ ಇಸ್ ಟ್ಯಾಂಜೆನ್ಷಿಯಲ್ ಟು ದ ಇಮ್ಯಾಜಿನರಿ ಲೈನ್. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೋ ಅಟ್ ಎ ಗಿವನ್ ಪಾಯಿಂಟ್, ಆ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ, ಇದು ಅಲೈನ್ ಆಗುತ್ತೆ ಅಂತ. ಯಾವುದು, ಮ್ಯಾಗ್ನೆಟಿಕ್ ನೀಡಲ್. ಸೊ ದಿಸ್ ಇಸ್ ದ ಆನ್ಸರ್. ಸೊ ಬೋತ್ 1 and 2 ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಇಫ್ ಎ ಕರೆಂಟ್ ಐ is flowing through a straight wire parallel to x-axis, then the magnetic field is there along y-axis. ದೆನ್ ಅಂತ ಕೇಳಿದ, ಅಂದ್ರೆ ಹೈಯೆಸ್ಟ್ ಕರೆಂಟ್ ಸ್ಟ್ರೈಟ್ ಪ್ಯಾರಲಲ್ ವೈರ್ ಅಲ್ಲಿ ಹೋಗ್ತದೆ. ಸೊ ಪ್ಯಾರಲಲ್ ವೈರ್ ಹೇಗಿದೆ, ವಿಚ್ ಇಸ್ ಅಲಾಂಗ್ ಕೆಪ್ಟ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಈ ತರ ಇದೆ ನೋಡಿ. ವೈರ್ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂಡ್ ವಿಚ್ ಇಸ್ ಕ್ಯಾರಿಂಗ್ ಕರೆಂಟ್ ಐ ಅಂತ ಇಟ್ಕೊಳ್ಳೋಣ. ಅಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದೇರ್ ಅಲಾಂಗ್ ವೈ ಆಕ್ಸಿಸ್. ಮ್ಯಾಗ್ನೆಟಿಕ್ ಫೀಲ್ಡ್ ವೈ ಆಕ್ಸಿಸ್ ಕಡೆ ಇದೆಯಂತೆ. ಹಾಗಿದ್ರೆ ಸೊ ಈ ತರ ಇದೆ ಅಂತ ಇಟ್ಕೊಳ್ಳೋಣ. ದೇರ್ ಇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ವೈ ಆಕ್ಸಿಸ್. ಹಾಗಿದ್ರೆ ಈ ವೈರ್ ಮೇಲೆ ಏನ್ ಬೀಳುತ್ತೆ, ಮ್ಯಾಗ್ನೆಟಿಕ್ ಫೋರ್ಸ್. ಸೊ ದ ವೈರ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಪ್ರಾಬ್ಲಮ್ ಆನ್ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ವೈರ್ ವಿಚ್ ಇಸ್ ಕ್ಯಾರಿಂಗ್ ಕರೆಂಟ್. ಅವ್ರೇನ್ ಕೇಳಿದಾರೆ, ದ ವೈರ್ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ಅಲಾಂಗ್ ವಿಚ್ ಡೈರೆಕ್ಷನ್ ಅಂತ ಕೇಳಿದಾರೆ. ಸೊ ಡೆಫಿನೆಟ್ಲಿ ದ ವೈರ್ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ಅಲಾಂಗ್ ಝೆಡ್ ಡೈರೆಕ್ಷನ್. ಯಾಕೆ ಅಂತಂದ್ರೆ, ಅಕಾರ್ಡಿಂಗ್ ಟು ದ ಫಾರ್ಮುಲಾ, ಫೋರ್ಸ್ ಆನ್ ಎ ವೈರ್ ಈಸ್ ಈಕ್ವಲ್ ಟು ಐ ಇಂಟು ಎಲ್ ಕ್ರಾಸ್ ಬಿ ಅಂತ. ಅಂದ್ರೆ ಲೆಂತ್ ಆಫ್ ದ ವೈರ್ ವೆಕ್ಟರ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇದೆ. ಫೋರ್ಸ್ ಅವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ನೋಡ್ರಿ, ಲೆಂತ್ ವೆಕ್ಟರ್ ಯಾವ ಕಡೆ ಇದೆ, ಅಲಾಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಈ ಕಡೆ ಇದೆ, ಅದು ವೈ ಆಕ್ಸಿಸ್ ಕಡೆ ಇದೆ, ಇದು ಎಕ್ಸ್ ಆಕ್ಸಿಸ್ ಕಡೆ ಇದೆ. ಹಾಗಿದ್ರೆ ನಮ್ಗೆ ಫೋರ್ಸ್ ಯಾವಾಗ್ಲೂ ಝೆಡ್ ಆಕ್ಸಿಸ್ ಕಡೆ ಬರಬೇಕು, ಅಲಾಂಗ್ ಝೆಡ್ ಆಕ್ಸಿಸ್. ಸೊ ದ ಆಪ್ಷನ್ ದಿಸ್ ಇಸ್ ಕರೆಕ್ಟ್. ಇದು ಹೇಗ್ ಬಂತಂದ್ರೆ ನೋಡ್ರಿ, ಅಕಾರ್ಡಿಂಗ್ ಟು ಕ್ರಾಸ್ ಪ್ರಾಡಕ್ಟ್. ಸೊ ಇಲ್ಲಿ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ವೆಕ್ಟರ್ ಸಿ ಅಂತ ಬಂದಾಗ, ವೆಕ್ಟರ್ ಸಿ ಯಾವಾಗ್ಲೂ ಎ ಮತ್ತೆ ಬಿ ನ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅಥವಾ ನೀವೇನ್ ಮಾಡ್ಬೋದು, ನಾವು ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ ಯೂಸ್ ಮಾಡ್ಬೋದು.
Fleming's left hand rule. So we can use Fleming's left hand rule ನ ಯೂಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. Fleming's left hand rule. Okay, so according to Fleming's left hand rule, so forefinger gives the direction of magnetic field and the middle finger gives the direction of current and the thumb gives the direction of magnetic force. So ಈ ರೂಲ್ ನ ಯೂಸ್ ಮಾಡಿದ್ರೆ ನಮಗೆ ನೋಡ್ರಿ ಇವು ಕೂಡ ಮೂರು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗಾಗಿ ನಮಗೆ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ವೈರ್ ವಿಲ್ ಬಿ ಅಲಾಂಗ್ ಝೆಡ್ ಡೈರೆಕ್ಷನ್ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಎ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅಪ್ಲೈಡ್ ಆನ್ ಎ ಸ್ಟೇಷನರಿ ಎಲೆಕ್ಟ್ರಾನ್. ಸೊ ಇಲ್ಲೇನಾಗುತ್ತೆ, ಒಂದು ಎಲೆಕ್ಟ್ರಾನ್ ನಿಂತಿದೆ, ಸ್ಟೇಷನರಿ ಎಲೆಕ್ಟ್ರಾನ್ ಇಸ್ ದೇರ್, ವೆರಿ ಇಂಪಾರ್ಟೆಂಟ್. ಸೊ ಸ್ಟೇಷನರಿ ಎಲೆಕ್ಟ್ರಾನ್ ಈಸ್ ಅಟ್ ರೆಸ್ಟ್. ಇದಕ್ಕೆ ಏನ್ ಮಾಡ್ತೀವಿ ನಾವು, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡ್ತೀವಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈಸ್ ಅಲಾಂಗ್ ವಿಚ್ ಡೈರೆಕ್ಷನ್ ಇಟ್ ಇಸ್ ನಾಟ್ ಗಿವನ್. ಸೊ ಲೆಟ್ ಮಿ ರೈಟ್ ದಿಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಬಟ್ ದ ಚಾರ್ಜ್ ಈಸ್ ಅಟ್ ರೆಸ್ಟ್. ಹಾಗಿದ್ರೆ the electron moves in the direction of the magnetic field, remains stationary, moves perpendicular to the direction of the field and moves opposite to the direction of field. So very important, ಎಂತ field ಅನ್ನು ಅಪ್ಲೈ ಮಾಡಿದ್ರೆ ನೋಡ್ಕೊಳ್ಳಿ. Here we have applied the magnetic field. So magnetic field ಇದ್ರೆ ಸೊ ಯಾವುದೇ ಚಾರ್ಜಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಎಷ್ಟು ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂದ್ರೆ QVB sin theta. ವೆರಿ ಇಂಪಾರ್ಟೆಂಟ್, ಇಲ್ಲಿ ಚಾರ್ಜ್ ಇರಬೇಕು, ಚಾರ್ಜ್ ಮೂವ್ ಆಗ್ತಿರ್ಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕು, ಮತ್ತೆ ಥೀಟಾ ಅದರ್ ದನ್ 180 ಡಿಗ್ರಿ ಇರಬೇಕು. ಅವಾಗ ಮಾತ್ರ ದ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೋರ್ಸ್. ಇಲ್ಲಿ ನೋಡ್ರಿ, ದ ಚಾರ್ಜ್ ಈಸ್ ಅಟ್ ರೆಸ್ಟ್, ಸೊ ಇಟ್ಸ್ ವೆಲಾಸಿಟಿ ಝೀರೋ. ವೆನ್ ವೆಲಾಸಿಟಿ ಝೀರೋ, ಡೆಫಿನೆಟ್ಲಿ ಫೋರ್ಸ್ ಬಿಕಮ್ ಝೀರೋ. ಹಾಗಾಗಿ ಚಾರ್ಜ್ ವಿಲ್ ಬಿ ರಿಮೈನ್ ಸ್ಟೇಷನರಿ. ಸೊ ದಿಸ್ ಇಸ್ ದ ಆಪ್ಷನ್, ಚಾರ್ಜ್ ರಿಮೈನ್ಸ್ at rest. Next, question number 5. The radius of a circle is described by a charged particle moving perpendicular to the uniform magnetic field depends on anta kelidare. So it's a problem on a charge moving in a magnetic field perpendicular to the magnetic field. ಅಂದ್ರೆ theta 90 ಡಿಗ್ರಿ ಇರುತ್ತೆ. ಸೊ theta 90 ಡಿಗ್ರಿ ಇದ್ದಾಗ ಫೋರ್ಸ್ ಮ್ಯಾಕ್ಸಿಮಮ್ ಇರುತ್ತೆ ವಿಚ್ ಇಸ್ QVB. ಬಟ್ ಅವ್ರು ಕೇಳಿರೋದು ಎಂದ್ರ ಬಗ್ಗೆ, ರೇಡಿಯಸ್ ಏನಾಗಿರುತ್ತೆ. ರೇಡಿಯಸ್ ಫಾರ್ಮುಲಾ ಏನು, ರೇಡಿಯಸ್ ಫಾರ್ಮುಲಾ mv/qb. ಸೊ ರೇಡಿಯಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಫ್ರಮ್ ದಿಸ್ ಫಾರ್ಮುಲಾ ರೇಡಿಯಸ್ ಆಫ್ ಎ ಸರ್ಕಲ್ mv/qb. ಮಾಸ್ ಮೇಲೆ ಡಿಪೆಂಡ್ ಆಗುತ್ತೆ, ವೆಲಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಚಾರ್ಜ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಲ್ಲಿ q ಅನ್ನೋದೇನು ಕಾನ್ಸ್ಟೆಂಟ್, b ಅನ್ನೋದೇನು ಕಾನ್ಸ್ಟೆಂಟ್. ಹಾಗಿದ್ರೆ ಇಟ್ ಡಿಪೆಂಡ್ಸ್ ಆನ್ ಬೋತ್ ಮಾಸ್ ಅಂಡ್ ವೆಲಾಸಿಟಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇಟ್ ಡಿಪೆಂಡ್ಸ್ ಬೋತ್ ಮಾಸ್ ಅಂಡ್ ವೆಲಾಸಿಟಿ. ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಇಲ್ಲಿ ಫಾರ್ಮುಲಾ ಇದೆ ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 6. The frequency of rotation of a charged particle in a uniform magnetic field is independent of ಅಂತ ಕೇಳ್ತಾರೆ. So now we had to take the formula for frequency. Again theta 90 ಡಿಗ್ರಿ ಇದ್ದಾಗ ಏನಾಗುತ್ತೆ, it takes a circular path. ಯಾವುದು charged particle when it enters a magnetic field, when theta is equal to 90 degree, it takes a circular path. ಅದರ ಫ್ರೀಕ್ವೆನ್ಸಿ ಮೇಲೆ ಫಾರ್ಮುಲಾ ಕೇಳಿದ್ದಾರೆ. ಫ್ರೀಕ್ವೆನ್ಸಿ ಫಾರ್ಮುಲಾ 2πm/qb. 2πm/qb. ಇಲ್ಲಿ ಫ್ರೀಕ್ವೆನ್ಸಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, 2πm/qb ಅಂತ ಹೇಳ್ತಾರೆ ನೋಡಿ. ಫಾರ್ಮುಲಾ ಫಾರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರಾನ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಫಾರ್ಮುಲಾ ಫಾರ್ frequency of a charged particle in a magnetic field is given by qb/2πm. ಸೊ ಹಾಗಾದ್ರೆ ಫ್ರೀಕ್ವೆನ್ಸಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡ್ರಿ, ಚಾರ್ಜ್ ಕಾನ್ಸ್ಟೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್, ಮಾಸ್ ಕೂಡ ಕಾನ್ಸ್ಟೆಂಟ್. ಹಾಗಾದ್ರೆ ಫ್ರೀಕ್ವೆನ್ಸಿ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ಕೇಳಿದಾರೆ. ಸೊ ಡೆಫಿನೆಟ್ಲಿ ವೆಲಾಸಿಟಿ ಟರ್ಮ್ ಇಲ್ಲ ನೋಡ್ರಿ. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ ಆಫ್ ದ particle. So frequency agli, time period agli, even time period is also independent of velocity of the particle. Okay, now next question, which of the following statement is not true regarding Biot-Savart's law? So Biot-Savart's law yavadra ಬಗ್ಗೆ ಹೇಳುತ್ತೆ ಅಂತಂದ್ರೆ, it's all about finding the magnetic field due to current element. So current element in a magnetic field ಎಷ್ಟಿರುತ್ತೆ, dB is equal to mu naught by 4pi IDL sin theta by r square ಅಂತ ಹೇಳುತ್ತೆ. ಸೊ ಯಾವ್ದು ಟ್ರೂ ಇಲ್ಲ ಅಂತ ಕೇಳ್ತಾರೆ. ಏನಂತ ಹೇಳ್ತಾರೆ ನೋಡ್ರಿ, ಇಲ್ಲಿ ಫಸ್ಟ್ ಆಪ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ಕರೆಂಟ್ ಎಲಿಮೆಂಟ್. ಇಟ್ ಈಸ್ ಕರೆಕ್ಟ್, ಆಕ್ಚುಲಿ ಕರೆಕ್ಟ್ ಇದು. ಸೆಕೆಂಡ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪ್ರಪೋರ್ಷನಲ್ ಟು ಕರೆಂಟ್ ಥ್ರೂ ದ ಕರೆಂಟ್ ಎಲಿಮೆಂಟ್. ಇದು ಕೂಡ ಕರೆಕ್ಟ್. ನಮಗೆ ರಾಂಗ್ ಆಪ್ಷನ್ ಬೇಕು. ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಅಂತೆ.
ಸೊ ಇದು ರಾಂಗ್ ಆಪ್ಷನ್. ಯಾಕೆ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡಿ ಬಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್, ನಾಟ್ ಆರ್. ಇಲ್ಲಿ ಜಸ್ಟ್ ಆರ್ ಅಂತ ಕೊಟ್ಟಾರೆ, ಡಿಸ್ಟೆನ್ಸ್ ಅಂತ ಕೊಟ್ಟಾರೆ, ಆಕ್ಚುಲಿ ಡಿಸ್ಟೆನ್ಸ್ ಸ್ಕ್ವೇರ್. ಸೊ ಡಿ ಆಪ್ಷನ್ ನೋಡುವ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ರಪೋರ್ಷನಲ್ ಟು ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ಕರೆಂಟ್ ಅಂಡ್ ಲೈನ್. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್, ದಿಸ್ ಇಸ್ ರಾಂಗ್. ಸೊ ಸಿ ಆಪ್ಷನ್ ಹಾಕ್ಬೇಕು, ಟ್ರೂ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 8, ದ ವ್ಯಾಲ್ಯೂ ಆಫ್ permeability of free space ಅಂತ. ವೆರಿ ಸಿಂಪಲ್ ಕ್ವಶನ್. ಸೊ ವ್ಯಾಲ್ಯೂ ಆಫ್ ಪರ್ಮಿಬಿಲಿಟಿ ಆಫ್ ಫ್ರೀ ಸ್ಪೇಸ್ ಏನು? ಮ್ಯೂ ನಾಟ್ ಈಸ್ 4 pi into 10⁻⁻⁷ ಹೆನ್ರಿ ಪರ್ ಮೀಟರ್. ಸೊ 8ನೇ ಕ್ವಶನ್ಗೆ ಫಸ್ಟೇ ಆಪ್ಷನ್ ಕರೆಕ್ಟ್ ಇದೆ. ಸೊ ಫಸ್ಟ್ನೇ ಆಪ್ಷನ್ ಯಾವುದು? 4 pi into 10⁻⁻⁷ ಹೆನ್ರಿ ಪರ್ ಮೀಟರ್ ಇಸ್ ಕರೆಕ್ಟ್. ನೆಕ್ಸ್ಟ್, ಎ ಲಾಂಗ್ ಸ್ಟ್ರೈಟ್ ವೈರ್, ಒಂದು ವೈರ್ ಇದೆ, ಲಾಂಗ್ ಸ್ಟ್ರೈಟ್ ವೈರ್ ಕ್ಯಾರಿಂಗ್ ಕರೆಂಟ್. ಓಕೆ, ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡಕ್ಷನ್ ಅಟ್ ಎನಿ ಪ್ಲೇಸ್ ದಟ್ ಈಸ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಟ್ಸ್ ಅ ಪ್ರಾಬ್ಲಮ್ ಆನ್ ಲಾಂಗ್ ಸ್ಟ್ರೈಟ್ ವೈರ್ ಕ್ಯಾರಿಂಗ್ ಕರೆಂಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಸೊ ಯಾವುದೇ ವೈರ್ ಇಲ್ಲಿ ಕರೆಂಟ್ ಹೋಗ್ತಿದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಲಾಂಗ್ ಸ್ಟ್ರೈಟ್ ವೈರ್ ಇಸ್ ಗಿವನ್ ಬೈ ಮ್ಯೂ ನಾಟ್ ಐ ಬೈ 2 pi r. ದಿಸ್ ಇಸ್ ದ ಫಾರ್ಮುಲಾ. ಈ ಫಾರ್ಮುಲಾ ಬೇಸ್ಡ್ ಕ್ವಶನ್. ಅವ್ರೇನಂತ ಹೇಳ್ತಾರೆ, ಇಟ್ ಇಸ್ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಫ್ರಮ್ ದ ವೈರ್, ಇಂಡಿಪೆಂಡೆಂಟ್ ಆಫ್ ಡಿಸ್ಟೆನ್ಸ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಫ್ರಮ್ ದ ವೈರ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಫಾರ್ಮುಲಾದಲ್ಲಿ ಬಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಅಂತ ಹೇಳುತ್ತೆ. ಹಾಗಾದ್ರೆ ಕರೆಕ್ಟ್ ಆಪ್ಷನ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಆಫ್ ದ ವೈರ್. 9th one ಗೆ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, an electron is projected with uniform velocity along the axis of a current carrying long solenoid. Which of the following is true ಅಂತ ಹೇಳ್ತಾರೆ. ಸೊ the electron will be accelerated along x-axis. ಸೊ ಫಸ್ಟ್ ಕ್ವಶನ್ ಹೇಗಿದೆ ಅದು ಡಯಾಗ್ರಾಮ್ ಬರ್ಕೊಂಡ್ ಬೇಡ, ಆಮೇಲೆ ನೋಡುವ. ಸೊ ಎಲೆಕ್ಟ್ರಾನ್ ಎಲ್ಲಿ ಪ್ರೊಜೆಕ್ಟ್ ಮಾಡ್ತಾರೆ? ಅಲಾಂಗ್ ದ ಆಕ್ಸಿಸ್ ಆಫ್ ಎ ಕರೆಂಟ್ ಕ್ಯಾರಿಂಗ್ ಲಾಂಗ್ ಸೊಲೋನಾಯ್ಡ್. ನೋಡ್ರಿ, ಸೊಲೋನಾಯ್ಡ್ ಬರ್ಕೊಳ್ಳುವ ಫಸ್ಟ್. ದಿಸ್ ಇಸ್ ಅ ಸೊಲೋನಾಯ್ಡ್ ಅಂಡ್ ವಿಚ್ ಇಸ್ ಕ್ಯಾರಿಂಗ್ ಕರೆಂಟ್ ಇನ್ ದಿಸ್ ಡೈರೆಕ್ಷನ್ ಅಂತ ಇಟ್ಕೊಳ್ಳೋಣ. ಸೊ ಡೆಫಿನೆಟ್ಲಿ ಯಾವಾಗ ಕರೆಂಟ್ ಹೋಗ್ತಿರುತ್ತೋ ಅದ್ರ ಮೂಲಕ ಏನಾಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗಲೂ ಹೇಗಿರುತ್ತೆ ಅಂತಂದ್ರೆ which is along the axis of solenoid, and this is the magnetic field. Okay, so this is the magnetic field produced by solenoid. right side ಇದೆ ಅಂತ ಇಟ್ಕೊಳ್ಳೋಣ. Okay, next ಈಗ ಇಲ್ಲಿ ಎಲೆಕ್ಟ್ರಾನ್ ಅನ್ನು ಪ್ರೊಜೆಕ್ಟ್ ಮಾಡ್ಬೇಕು ನಾವು. ಎಲೆಕ್ಟ್ರಾನ್ ಪ್ರೊಜೆಕ್ಟ್ ಮಾಡುವ. so there is an electron which is projected along this direction. so magnetic field ಯಾವ ಕಡೆ ಇದೆ? ಅದೇ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಎಲೆಕ್ಟ್ರಾನ್ ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದೀವಿ. ಹಾಗಿದ್ರೆ ದ ಪಾತ್ ಆಫ್ ದ ಎಲೆಕ್ಟ್ರಾನ್ ವಿಲ್ ಬಿ ಆಕ್ಸಿಲರೇಟೆಡ್ ಅಂತ ಕೊಟ್ಟವ್ರೆ. ಓಕೆ, ಐ ಥಿಂಕ್ ಎಲೆಕ್ಟ್ರಾನ್ ಆಕ್ಸಿಲರೇಟ್ ಆಗಲ್ಲ. ಯಾಕೆ ಅಂತಂದ್ರೆ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಬೀಳೋದೇ ಇಲ್ಲ. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ, ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಗಿವನ್ ಬೈ QVB sin ಥೀಟಾ. ಇಲ್ಲೇನಾಗಿರುತ್ತೆ? ಥೀಟಾ 0 ಡಿಗ್ರಿ ಇರುತ್ತೆ. ಹಾಗಾಗಿ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ ಎಲೆಕ್ಟ್ರಾನ್ ವಿಲ್ ಬಿ 0. ಹಾಗಾಗಿ ಎಲೆಕ್ಟ್ರಾನ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಫೋರ್ಸ್, ಇಟ್ ವಿಲ್ ನಾಟ್ ಆಕ್ಸಿಲರೇಟ್ ಅಂಡ್ ಇಟ್ ಕಂಟಿನ್ಯೂಸ್ ಟು ಮೂವ್ ಅಲಾಂಗ್ ದ ಸೇಮ್ ಡೈರೆಕ್ಷನ್. ಹಾಗಾದ್ರೆ ಆಪ್ಷನ್ ಯಾವುದು? ಡಿ ಆಪ್ಷನ್ ಕರೆಕ್ಟ್. ದ ಎಲೆಕ್ಟ್ರಾನ್ ವಿಲ್ ಕಂಟಿನ್ಯೂ ಟು ಮೂವ್ ವಿತ್ ಅ ಯೂನಿಫಾರ್ಮ್ ವೆಲಾಸಿಟಿ ಅಲಾಂಗ್ ದ ಸೇಮ್ ಆಕ್ಸಿಸ್ ಆಫ್ ದ solenoid. So because here the magnetic field produced by solenoid and the velocity of electrons are parallel, that is theta is equal to 0. Okay, next, if the beam of electrons and protons move parallel to each other in the same direction, then they ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲೇನಾಗಿದೆ, ಒಂದು ಎಲೆಕ್ಟ್ರಾನ್ ಇನ್ನೊಂದು ಪ್ರೋಟಾನ್ ಇದೆ. ಸೊ ಎಲೆಕ್ಟ್ರಾನ್ ಮತ್ತೆ ಪ್ರೋಟಾನ್ ಎರಡು ಪ್ಯಾರಲಲ್ ಹೋಗ್ತಿದೆ, ಬಟ್ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಅಂತ ನೋಡಿ. ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ. ಹಾಗಾದ್ರೆ ಎಲೆಕ್ಟ್ರಾನ್ ಈ ಕಡೆ ಹೋಗ್ತಿದೆ, ಪ್ರೋಟಾನ್ ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಪ್ರೋಟಾನ್ ಪಾಸಿಟಿವ್ ಚಾರ್ಜ್ ಇದು, ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್. ಇದರ ಅರ್ಥ ಏನಂದ್ರೆ ಇಟ್ಸ್ ಅ ಪ್ರಾಬ್ಲಮ್ ಆನ್ ಟೂ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್. ಅವುಗಳ ಮಧ್ಯೆ ಇರ್ತಕ್ಕಂತ ಫೋರ್ಸ್ ಮೇಲೆ ಪ್ರಾಬ್ಲಮ್ ಇದೆ. ಸೊ ಇಲ್ಲೇನಾಗುತ್ತೆ, ವೆನ್ ಟೂ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್ ಏನಾಗುತ್ತೆ? ದೇ ಅಟ್ರಾಕ್ಟ್ ಈಚ್ ಅದರ್. ಸೊ ಆಪೋಸಿಟ್ ಡೈರೆಕ್ಷನ್ ಹೋದ್ರೆ ರಿಪೆಲ್ ಆಗುತ್ತೆ. ಇಲ್ಲಿ ಅದೇ ತರ ನೋಡುವ. ಈಗ ಇಲ್ಲಿ ಪ್ರೋಟಾನ್ ಈ ಕಡೆ ಹೋಗ್ತಿದೆ ಅಂತಂದ್ರೆ ಕರೆಂಟ್ ಯಾವ ಕಡೆ ಇರುತ್ತೆ? ಡ್ಯೂ ಟು ಪ್ರೋಟಾನ್ ಅದೇ ಡೈರೆಕ್ಷನ್ ಇರುತ್ತೆ. ಎಲೆಕ್ಟ್ರಾನ್ ಅಪ್ವರ್ಡ್ ಹೋಗ್ತಿದೆ ಅಂದ್ರೆ ಇಲ್ಲಿ ಕರೆಂಟ್ ಯಾವ ಡೈರೆಕ್ಷನ್ ಇರುತ್ತೆ? ಯಾವಾಗಲೂ ಎಲೆಕ್ಟ್ರಾನ್ ಡೈರೆಕ್ಷನ್ಗೆ ಅಪೋಸಿಟ್ ಇರಬೇಕು. ಸೊ ಐ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಸೊ ಹಾಗಾದ್ರೆ ಹಿಯರ್ ವಿ ಕ್ಯಾನ್ ಸಿ ದಟ್ two conductors, it looks like two conductors carrying current in the opposite direction. Definitely ಏನಾಗಬೇಕು? ಅವೆರಡು ರಿಪೆಲ್ ಈಚ್
other ಆಗಬೇಕು. ಸೊ ಆಪ್ಷನ್ ದೇ ರಿಪೆಲ್ ಈಚ್ ಅದರ್. ಬಿ ಇಸ್ ದ correct option. Next, so 11th one ಗೆ B is the correct option. Now a rectangular coil ಇದೆ ಅಂತೆ, carrying current, okay, placed in a non uniform magnetic field, then on the coil ಅಂತೆ. ಇಲ್ಲೇನಾಗಿದೆ, ಒಂದು ಕಾಯಿಲ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿದಾಗ, ಸೊ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿದಾಗ ಕಾಯಿಲ್ ವಿಚ್ ಇಸ್ ಕ್ಯಾರಿಂಗ್ ಕರೆಂಟ್ ಅಂಡ್ ವಿಚ್ ಇಸ್ ಪ್ಲೇಸ್ಡ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈಕ್ ದಿಸ್ ಇಸ್ ದ ಮ್ಯಾಗ್ನೆಟಿಕ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇದೇನ್ ಮಾಡುತ್ತೆ, ಇದ್ರ ಮೇಲೆ ಫೋರ್ಸ್ ಬೀಳುತ್ತೆ, ಪ್ಲಸ್ ಏನಿರುತ್ತೆ, ಟಾರ್ಕ್ ಇರುತ್ತೆ. ಸೊ ನೆಟ್ ಫೋರ್ಸ್ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಇಫ್ ಬಿ ಇಸ್ ಯೂನಿಫಾರ್ಮ್, ನೆಟ್ ಟಾರ್ಕ್ ಇಸ್ ನಾಟ್ ಈಕ್ವಲ್ ಟು ಝೀರೋ, ಇಸ್ ನಾಟ್ ಈಕ್ವಲ್ ಟು ಝೀರೋ ಅಂಡ್ ದಿಸ್ ಶುಡ್ ಬಿ ಈಕ್ವಲ್ ಟು ಝೀರೋ. ಬಟ್ ಇಲ್ಲಿ ಎಂತ ಫೀಲ್ಡ್ ಅನ್ನು ಅಪ್ಲೈ ಮಾಡ್ತಾರೆ, ದೇ ಆರ್ ಅಪ್ಲೈಯಿಂಗ್ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾಗಿ ನೆಟ್ ಫೋರ್ಸು ಝೀರೋ ಇರಲ್ಲ, ನೆಟ್ ಟಾರ್ಕು ಕೂಡ ಝೀರೋ ಇರಲ್ಲ. ಆಪ್ಷನ್ ಯಾವುದು ಹಾಗಾದ್ರೆ? ಸೊ ಫೋರ್ಸ್ ಈಸ್ ನಾನ್ ಝೀರೋ, ಬಿಕಾಸ್ ಇಲ್ಲಿ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೋ ಇಲ್ಲಿ ಅಷ್ಟೇ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಲ್ಲ, ಬಿಕಾಸ್ ಫೀಲ್ಡ್ ಈಸ್ ನಾಟ್ ಯೂನಿಫಾರ್ಮ್. ಸೊ ಆಪ್ಷನ್ force is non-zero. Next question. A conducting circular loop of radius r carries a current I. ಯಾವ್ದೋ ಒಂದು ಸರ್ಕ್ಯುಲರ್ ಲೂಪ್ ಇದೆ ಅಂತೆ, ಕರೆಂಟ್ ಎಷ್ಟು ಹೋಗ್ತಿದೆ ಅದರಲ್ಲಿ, I ಹೋಗ್ತಿದೆ ಅಂತೆ. ಸೊ ಲೆಟ್ ಮಿ ರೈಟ್ ಹಿಯರ್ ಸರ್ಕ್ಯುಲರ್ ಲೂಪ್. ಓಕೆ, ಸರ್ಕ್ಯುಲರ್ ಲೂಪ್ ಇದರಲ್ಲಿ ಕರೆಂಟ್ ಹೋಗ್ತಿದೆ ಅಂತೆ, I ಎಷ್ಟು ಕರೆಂಟ್ ಹೋಗ್ತಿದೆ, ಸೊ I ಎಷ್ಟು ಕರೆಂಟ್ ಹೋಗ್ತಿದೆ, ಆಮೇಲೆ ಅದರ ರೇಡಿಯಸ್ ಎಷ್ಟಿದೆ, r ಇದೆಯಂತೆ. ಲೆಟ್ ಇಟ್ ಬಿ r, carries a current I. It is placed in uniform magnetic field. ಹಾಗಾದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇದೆ. ಸೊ ಲೆಟ್ ಮಿ ರೈಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇಟ್ ಈಸ್ ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಲೆಟ್ ದೇರ್ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಇಲ್ಲಿ. ಹಾಗಾದ್ರೆ ಇದೇನ ಬೇಕು, ಇಟ್ ಸ್ಟಾರ್ಟ್ಸ್ ಟು ರೊಟೇಟ್ ಬಿಕಾಸ್ ಎಕ್ಸ್ಪೀರಿಯನ್ಸ್ ಟಾರ್ಕ್. ಸೊ ಸಚ್ ದಟ್, ಕ್ವಶನ್ ಮುಂದೆ ಓದುವ, ಏನಾಗಿದೆ, ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಲೂಪ್ ಅಂತೆ. ಹಾಗಿದ್ರೆ ದ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ದ ಲೂಪ್ ಅಂತ ಕೇಳಿದ್ರೆ, ವೆರಿ 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 ಸಿಂಪಲ್ ಕ್ವಶನ್, ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಮ್ಯಾಗ್ನೆಟಿಕ್ ಫೋರ್ಸ್ ವಿಲ್ ಬಿ ಝೀರೋ, ನೆಟ್ ಫೋರ್ಸ್ ವಿಲ್ ಬಿ ಝೀರೋ. ಯಾಕಂದ್ರೆ ಹಿಂದಿನ ಕ್ವಶನ್ ಅಲ್ಲೇ ಡಿಸ್ಕಸ್ ಮಾಡಿದ್ವಿ, ನಾನ್ ಯೂನಿಫಾರ್ಮ್ ಫೀಲ್ಡ್ ಇದ್ರೆ ನೆಟ್ ಫೋರ್ಸ್ ಝೀರೋ ಆಗಲ್ಲ, ನೆಟ್ ಟಾರ್ಕು ಝೀರೋ ಆಗಲ್ಲ. ಬಟ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ ನೆಟ್ ಫೋರ್ಸ್ ವಿಲ್ ಬಿ ಝೀರೋ, ಬಟ್ ನೆಟ್ ಟಾರ್ಕ್ ಕೆನಾಟ್ ಬಿ zero. So option 0. Next question. A moving coil galvanometer deflection 5 on the scale of a pointer is attached to the spring is given by n. ಗ್ಯಾಲೋನೋಮೀಟರ್ ಇದೆ, ಗ್ಯಾಲೋನೋಮೀಟರ್ ಡಿಫ್ಲೆಕ್ಷನ್ 5 ತೋರಿಸ್ತಿದೆ, ಮತ್ತೆ ಹಾಗಾದ್ರೆ ಅಟ್ಯಾಚ್ ಟು ಎ ಸ್ಪ್ರಿಂಗ್. ಹಾಗಾದ್ರೆ ಈ 5 ಎಷ್ಟಕ್ಕೆ ಈಕ್ವಲ್ ಇರುತ್ತೆ ಅಂತ ಕೇಳಿದಾರೆ. ಸೊ ಇದು ನಾಟ್ ಅಷ್ಟಕ್ಕೆ ಈಕ್ವಲ್ ಇರುತ್ತೆ. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ 5. ಏನಾಗುತ್ತೆ, I theta is equal to NAB by K into I, ಅಥವಾ I is equal to K by NAB. So this is the formula for galvanometer. Deflection ಕೇಳಿದಾರೆ ಅಷ್ಟೇ, ಅಲ್ಲಿ theta is the option. Next question, resistance of ideal ammeter ಅಂತೆ. ವೆರಿ ವೆರಿ ಸಿಂಪಲ್ ಕ್ವಶನ್. ರೇಡಿಯಸ್ ಆಫ್ ಐಡಿಯಲ್ ಆಮ್ಮೀಟರ್ ನ ರೆಸಿಸ್ಟೆನ್ಸ್, ಯಾವತ್ತು ರೆಸಿಸ್ಟೆನ್ಸ್ ತುಂಬಾ ಕಡಿಮೆ ಇರಬೇಕು. ಐಡಿಯಲ್ ಅಂತಂದ್ರೆ ರೆಸಿಸ್ಟೆನ್ಸ್ ಆಲ್ಮೋಸ್ಟ್ ಝೀರೋ ಇರಬೇಕು. ಸೊ ದಿಸ್ ಇಸ್ ದ option, resistance of an ideal ammeter is 0. Next question, a charged particle moves in a gravity free space without change in its velocity. ಯಾವುದೋ ಒಂದು ಪಾರ್ಟಿಕಲ್ ಇದೆ, ಅದು ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ತಗೊಳ್ಬೇಡಿ, ಅದೇನಾಗ್ತಿದೆ ಅಂತೆ, ವೆಲಾಸಿಟಿ ಚೇಂಜ್ ಆಗ್ದಂಗೆ ಮೂವ್ ಆಗ್ತಿದೆ ಅಂತೆ. ವೆರಿ ಇಂಪಾರ್ಟೆಂಟ್, ದೇರ್ ಇಸ್ ನೋ ಚೇಂಜ್ ಇನ್ ವೆಲಾಸಿಟಿ ಅಂತೆ. ಹಾಗಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಪಾಸಿಬಲ್ ಅಂತ ಕೇಳಿ. ಸೊ ಇದಕ್ಕೆ ನಾವು ಎಕ್ಸ್ಪ್ಲನೇಷನ್ ಈ ತರ ತಗೊಳ್ಬೇಕು ನೋಡ್ರಿ. ಲೆಟ್ ಮಿ ರೈಟ್ ಓವರ್ ಹಿಯರ್. ಯಾವ ಪಾಸಿಬಿಲಿಟಿ ಅಂತ, E is equal to 0, B is equal to 0 ಇದ್ದಾಗ ಅದು ವೆಲಾಸಿಟಿ ಚೇಂಜ್ ಮಾಡಲ್ಲ, ಅಂದ್ರೆ ಚೇಂಜ್ ನಥಿಂಗ್ ಬಟ್ ಇಟ್ ವಿಲ್ ನಾಟ್ ಆಕ್ಸಿಲರೇಟ್ ಅಂತ ಕೇಳಿದಾರೆ. ಸೊ ಆಕ್ಸಿಲರೇಷನ್ 0 ಇರಬೇಕು ಅದರ ಅರ್ಥ. ಸೊ ಆಕ್ಸಿಲರೇಷನ್ 0 ಇದೆ ಅಂದ್ರೆ ಫೋರ್ಸ್ ಕೂಡ ಏನಾಗಿರುತ್ತೆ, 0. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ. ಹಾಗಾದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಇಸ್ ಆಲ್ಸೋ 0, ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಆಲ್ಸೋ 0. ಇಲ್ಲಿ ಇಟ್ ಕ್ಯಾನ್ ನಾಟ್ ಚೇಂಜ್ ಇಟ್ಸ್ ವೆಲಾಸಿಟಿ. ಹಾಗಾದ್ರೆ ಇದು ಪಾಸಿಬಲ್ ಇದೆ, ಸೊ ದಟ್ ಅದು ವೆಲಾಸಿಟಿ ಚೇಂಜ್ ಮಾಡದೇ ಇರೋದಕ್ಕೆ. ಬಟ್ ಅವ್ರು ಕೇಳಿರೋದೇನು, ಎಲ್ಲಿ ವೆಲಾಸಿಟಿ ಚೇಂಜ್ ಆಗ್ದಂಗೆ ಹೋಗ್ಬೇಕು, ಎಲ್ಲಿ ವೆಲಾಸಿಟಿ ಚೇಂಜ್ ಆಗುತ್ತೆ ಅಂತ ಕೇಳಿದಾರೆ. ಆಕ್ಚುಲಿ ವಿತೌಟ್ ಚೇಂಜ್ ಇನ್ ವೆಲಾಸಿಟಿ ಅಂತೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಪಾಸಿಬಲ್ ಅಂತ, ಅಂದ್ರೆ ವೆಲಾಸಿಟಿ ಚೇಂಜ್ ಆಗ್ದಂಗೆ ಹೋಗ್ ಪಾಸಿಬಲ್ ಇಲ್ಲ. ನೋಡ್ರಿ ಸೆಕೆಂಡ್ ಆಪ್ಷನ್, E0 B0. ಇಲ್ಲೇನಾಗುತ್ತೆ, ಆಕ್ಸಿಲರೇಟ್ ಆಗುತ್ತೋ ಇಲ್ವೋ ಚೆಕ್ ಮಾಡೋಣ. ಸೊ Fm 0 ಆಗುತ್ತೆ, ಮ್ಯಾಗ್ನೆಟಿಕ್ ಫೋರ್ಸ್ 0 ಬಿಕಾಸ್ ದೇರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಈಕ್ವಲ್ ಟು 0. ಸೊ
ಎಲೆಕ್ಟ್ರಿಕ್ ಫೋರ್ಸ್ ಈಸ್ ನಾಟ್ ಈಕ್ವಲ್ ಟು ಝೀರೋ, ಹಾಗಾದ್ರೆ ಏನಾಗಬೇಕಿದು ಆಕ್ಸಿಲರೇಟ್ ಆಗಲೇಬೇಕು. ಯಾಕೆಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಬಿಟ್ರು ಇಟ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಿಕ್ ಫೋರ್ಸ್. ಯಾಕೆ ಅಂತಂದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಫಾರ್ಮುಲಾ ಬರ್ಕೊಂಡ್ರೆ ನಮ್ಗೆ ಹೆಂಗ್ ಕಾಣುತ್ತೆ ಇ ಇಂಟು ಕ್ಯೂ. ಅದೇ ಮ್ಯಾಗ್ನೆಟಿಕ್ ಫೋರ್ಸ್ ಫಾರ್ಮುಲಾ ಬರ್ಕೊಂಡ್ರೆ ಕ್ಯೂ ವಿ ಬಿ ಸೈನ್ ಥೀಟಾ. ನೋಡ್ರಿ ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಡಿಪೆಂಡ್ಸ್ ಆನ್ ಥೀಟಾ, ನಥಿಂಗ್ ಬಟ್ ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಅನ್ನೋದು ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಲ್ಲ. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಿಕ್ ಫೋರ್ಸ್. ಹಾಗಾಗಿ ಸೊ ಬಿ ಇಸ್ ದ ಆಪ್ಷನ್ ವೇರ್ ದ ಚಾರ್ಜ್ ವಿಲ್ ಆಕ್ಸಿಲರೇಟ್. So it cannot move with constant velocity in this case. ಇಲ್ಲಿ ನೋಡ್ರಿ ಈ ಕೇಸಲ್ಲಿ ಏನಾಗುತ್ತೆ, ಲೆಟ್ ಮಿ ರಿಮೂವ್ ದಿಸ್ ಒನ್. ಸೊ ಈ ಕೇಸಲ್ಲಿ ಅಬ್ಸರ್ವ್ ಮಾಡಿ E0 B ನಾಟ್ ಈಕ್ವಲ್ ಟು 0, ಹಾಗಾದ್ರೆ ಎಲೆಕ್ಟ್ರಿಕ್ ಫೋರ್ಸ್ 0 ಆಗ್ಬಿಡುತ್ತೆ. ಮ್ಯಾಗ್ನೆಟಿಕ್ ಫೋರ್ಸ್ ಡಿಪೆಂಡ್ಸ್ ಆನ್ ಡೈರೆಕ್ಷನ್. ಸೊ ಥೀಟಾ ಏನಾದ್ರು 0 ಇತ್ತಂದ್ರೆ ಮ್ಯಾಗ್ನೆಟಿಕ್ ಫೋರ್ಸು 0 ಇತ್ತು. ದೇರ್ ಇಸ್ ಅ ಪಾಸಿಬಿಲಿಟಿ ಸೊ ದಟ್ ಇಟ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಬೋತ್ ದ ಫೋರ್ಸಸ್. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಏನಾಗಿದೆ ಎಲೆಕ್ಟ್ರಿಕ್ ಫೀಲ್ಡು ಇದೆ ಮ್ಯಾಗ್ನೆಟಿಕ್ ಫೀಲ್ಡು ಇದೆ. ಸೊ ದೇರ್ ಇಸ್ ಎ ಪಾಸಿಬಿಲಿಟಿ ವೇರ್ ಇಟ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಬೋತ್ ದ ಫೋರ್ಸಸ್. ಏನಾಗುತ್ತೆ ಅಂತಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಮತ್ತೆ ಎಲೆಕ್ಟ್ರಿಕ್ ಫೋರ್ಸ್ ಎರಡೂ ಇದೆ, ಬಟ್ ಎರಡು ಈಕ್ವಲ್ ಅಂಡ್ ಅಪೋಸಿಟ್ ಇದ್ರೆ ಸೊ ನೆಟ್ ಫೋರ್ಸ್ ಏನಾಗ್ಬಿಡುತ್ತೆ ಆನ್ ಎ ಚಾರ್ಜ್ 0. ಸೊ ದೇರ್ ಇಸ್ ಎ ಪಾಸಿಬಿಲಿಟಿ ವೇರ್ ನೆಟ್ ಫೋರ್ಸ್ ಕ್ಯಾನ್ ಬಿ 0. ಅವಾಗ ಕೂಡ ಏನಾಗುತ್ತೆ ವೆಲಾಸಿಟಿ ಚೇಂಜ್ ಆಗಲ್ಲ. ಸೊ only possibility, so only the case where it will definitely experience a force when electric field is there. So this is how I can explain the thing. Next, now the question number 17. In this question they are saying that positive charge is moving in a combined gravitational and magnetic field. So charge move ಆಗ್ತಿದೆ, ಅಲ್ಲಿ ಏನಿದೆ ನಾವು ಗ್ರಾವಿಟೇಷನಲ್ ಫೋರ್ಸ್ ತಗೊಳ್ಬೇಕು, ಮ್ಯಾಗ್ನೆಟಿಕ್ ಫೋರ್ಸ್ ತಗೊಳ್ಬೇಕು, ಬಿಕಾಸ್ ಬೋತ್ ಗ್ರಾವಿಟೇಷನಲ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆರ್ ಪ್ರೆಸೆಂಟ್. ಸೊ ಡೈರೆಕ್ಷನ್ ಕೊಡ್ತಾರೆ ನೋಡಿ, ದ ಚಾರ್ಜ್ ಮೂವ್ಸ್ ವಿತೌಟ್ ಎನಿ ಚೇಂಜ್ ಇನ್ velocity. If the velocity of the charge is along east direction, very important, then the direction of magnetic field is along the side. So ಇಲ್ಲಿ ನಾವೇನ್ ಮಾಡಬೇಕು, direction of magnetic field, direction of gravitational field, ಮತ್ತೆ direction of velocity of the charge ಇಷ್ಟನ್ನು ಕನ್ಸಿಡರ್ ಮಾಡಬೇಕು. ಫಾರ್ ದ್ಯಾಟ್ ಲೆಟ್ ಮಿ ಕನ್ಸಿಡರ್ ಹಿಯರ್. ಇಲ್ಲಿ 3 ಡೈಮೆನ್ಷನ್ ತಗೊಳ್ಬೇಕಾಗ್ತದೆ ಅನ್ನೋದು ಈ ತರ ಅರ್ಥ ಮಾಡ್ತೀವಿ. 3 ಡೈಮೆನ್ಷನ್ ತಗೋಣ. ಸೊ ಈ ಕಡೆ ಏನಿದೆ ಈಸ್ಟ್ ಅಂತ ಇಟ್ಕೋಣ, ಈ ಕಡೆ ವೆಸ್ಟ್. ಸೊ ಇದು ಈ ತರ ತಗೊಂಡ್ರೆ 3 ಡೈಮೆನ್ಷನ್. ಇದು ಅಪ್ವರ್ಡ್ ಅಂತ ತಗೊಳ್ಳಿ, ಇದನ್ನ ಡೌನ್ವರ್ಡ್ ಅಂತ ತಗೊಳ್ಳಿ. ಓಕೆ, ಈ ಡೈರೆಕ್ಷನ್ ಇದು ಎಕ್ಸ್ ಆಕ್ಸಿಸ್ ಅಂತ ತಗೊಳ್ಳಿ, ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್. ಈ ಡೈರೆಕ್ಷನ್ ಅಲ್ಲಿ ಏನಿದೆ ಇದು ನಾರ್ತ್ ಇರುತ್ತಿದ್ದು ಸೌತ್ ಇರುತ್ತೆ. ಹಾಗಾದ್ರೆ ಚಾರ್ಜ್ ಯಾವ ಕಡೆ ಮೂವ್ ಆಗ್ತಿದೆ, ಚಾರ್ಜ್ ಇಸ್ ಮೂವಿಂಗ್ ಅಲಾಂಗ್ ದಿಸ್ ಡೈರೆಕ್ಷನ್. ಸೊ ದಿಸ್ ಇಸ್ ದ ವೆಲಾಸಿಟಿ ಆಫ್ ದ ಚಾರ್ಜ್ ವಿಚ್ ಇಸ್ ಪಾಸಿಟಿವ್ ಚಾರ್ಜ್. ಇದ್ರ ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಮಾಡುತ್ತೆ, ಒಂದು ಡೌನ್ವರ್ಡ್ ಗ್ರಾವಿಟೇಷನಲ್ ಫೋರ್ಸ್. ಇದು ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಿದೆ ಅಂತಂದ್ರೆ ಈ ಕಡೆ, ಆದ್ರೆ ಅದ್ರ ವೆಲಾಸಿಟಿ ಚೇಂಜ್ ಆಗಿಲ್ಲ ಅಂದ್ರೆ ಇದ್ರ ಮೇಲೆ ನೆಟ್ ಫೋರ್ಸ್ ಏನಾಗಿರ್ಬೇಕು, 0 ಇರಬೇಕು. ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ, ದಟ್ ಶುಡ್ ಬಿ ಅಲಾಂಗ್ ಅಪ್ವರ್ಡ್ ಡೈರೆಕ್ಷನ್. ಯಾವಾಗ ಎಫ್ ಜಿ ಮತ್ತೆ ಎಫ್ ಎಂ ಈಕ್ವಲ್ ಆಗುತ್ತೋ, ಸಾರಿ ಮ್ಯಾಗ್ನೆಟಿಕ್ ಫೋರ್ಸ್ ಮತ್ತೆ ಗ್ರಾವಿಟೇಷನಲ್ ಫೋರ್ಸ್ ಈಕ್ವಲ್ ಆಗುತ್ತೋ, ದಟ್ ಇನ್ ದಟ್ ಕೇಸ್ only charge can move with constant velocity. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಈ ಕಡೆ ಆಕ್ಟ್ ಮಾಡೋದಾದ್ರೆ, ವೆಲಾಸಿಟಿ ಈ ಕಡೆ ಇರೋದಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಅಪ್ಲೈ ಮಾಡಬೇಕು, ಸೊ ದಟ್ ಇಟ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ. ಸೊ ಈಗ ಏನ್ ಮಾಡಿ ನೋಡ್ರಿ, ಅಕಾರ್ಡಿಂಗ್ ಟು ಲೆಫ್ಟ್ ಹ್ಯಾಂಡ್ ರೂಲ್ ಏನಾಗುತ್ತೆ, ಫೋರ್ಸ್ ಅಪ್ವರ್ಡ್ ಇದೆ, ಆಮೇಲೆ ವೆಲಾಸಿಟಿ ಆಫ್ ದ ಚಾರ್ಜ್ ಪಾರ್ಟಿಕಲ್ ಇಸ್ ಟುವರ್ಡ್ಸ್ ರೈಟ್ ಸೈಡ್ ವಿಚ್ ಇಸ್ ಗಿವನ್ ಬೈ ದ ಫೋರ್ತ್ ಫಿಂಗರ್. ಹಾಗಾದ್ರೆ ಸಾರಿ ಮಿಡಲ್ ಫಿಂಗರ್. ಹಾಗಾದ್ರೆ ದಿಸ್ ಇಂಡಿಕೇಟ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅಂಡ್ ದಿಸ್ ಇಂಡಿಕೇಟ್ಸ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಎಫ್ ಎಂ. ಹಾಗಾದ್ರೆ ಇದು ಯಾವ ಕಡೆ ಇರಬೇಕು, ಮ್ಯಾಗ್ನೆಟಿಕ್ ಫೋರ್ಸ್ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು ಅಂಡ್ ದಿಸ್ ಶುಡ್ ಬಿ ಅಲಾಂಗ್ ನಾರ್ತ್ ಡೈರೆಕ್ಷನ್. ಸೊ ಹಾಗಾಗಿ ಆಪ್ಷನ್ ನೋಡ್ರಿ, ಆಪ್ಷನ್ ಈಸ್ ನಾರ್ತ್, ಟುವರ್ಡ್ಸ್ ನಾರ್ತ್ ಇಸ್ ದ ಕರೆಕ್ಟ್ ಆಪ್ಷನ್. next question, a charge q and mass m moving in a uniform circular motion under the action of magnetic field. So ಇಲ್ಲೇನಾಗ್ತಿದೆ, charged particle moving in a circular path. So circular path ಅಲ್ಲಿ ಮೂವ್ ಆಗ್ತಿದೆ ಅಂದ್ರೆ ಥೀಟಾ 90 ಡಿಗ್ರಿ ಇರಲೇಬೇಕು ಅಂಡರ್ ದ ಆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ
ಇಫ್ ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಆರ್, ರೇಡಿಯಸ್ ಕೊಟ್ಟಿದ್ದಾನೆ ಆರ್ ಅಂತ, ದೆನ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಅಸೋಸಿಯೇಟೆಡ್ ವಿತ್ ಚಾರ್ಜ್ ಇಸ್ ಗಿವನ್ ಬೈ ಅಂತ ಕೇಳಿದ್ರೆ, ಸೊ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನ ಕಂಡುಹಿಡಿಬೇಕು. ಸೊ ಮ್ಯಾಗ್ನೆಟಿಕ್ ಮೊಮೆಂಟ್ ಫಾರ್ ದಿಸ್ ಒನ್ is qb²r/2m. Okay, next question number 18. A charge q of mass m is moving in a uniform circular motion under the action of magnetic field. ಯಾವುದೇ ಚಾರ್ಜ್ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಿದೆ ಅಂತಂದ್ರೆ ಅದರರ್ಥ ಥೀಟಾ 90 ಡಿಗ್ರಿ ಇದೆ ಅಂತ, ವಿತ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ತಾರೆ, ಇಫ್ ದ ರೇಡಿಯಸ್ ಆಫ್ ಸರ್ಕಲ್ ಈಸ್ ಆರ್ ದೆನ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಎ ಚಾರ್ಜ್ ಅಂತ ಕೇಳ್ತಾರೆ. ಹಾಗಾದ್ರೆ ಅದರ ಮ್ಯಾಗ್ನೆಟಿಕ್ ಮೊಮೆಂಟ್ ಎಷ್ಟು ಅಂತ ಕೇಳ್ತಾರೆ. ನೋಡ್ರಿ, ಇಲ್ಲಿ ನಾವು ಯಾವ ತರ ತಗೊಳ್ಬೇಕಂದ್ರೆ, ವಿ ಹ್ಯಾವ್ ಟು ಟೇಕ್ ಎ ಸರ್ಕ್ಯುಲರ್ ಪಾತ್. ಸೊ ಚಾರ್ಜ್ ಈಸ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್. ಸೊ ಇಟ್ ಈಸ್ ಈಕ್ವಲೆಂಟ್ ಟು ಸರ್ಕ್ಯುಲರ್ ಕಾಯಿಲ್ ವಿಚ್ ಈಸ್ ಕ್ಯಾರಿಂಗ್ current. ಹಾಗಾದ್ರೆ magnetic moment is given by coil. It acts like a circular coil. So formula current into area. So magnetic moment is given by current ಎಷ್ಟು ಅಂತ ಬರೀಬಹುದು, current produced is q by t into area pi radius r ಅಂತ ಕೊಟ್ಟರೆ r². So m is equal to q. ಹಾಗೆ ಇರಲಿ, ಟೈಮ್ ಪೀರಿಯಡ್ ಏನಂತ ಬರೀಬಹುದು, ಟೈಮ್ ಪೀರಿಯಡ್ ಆಫ್ ಎ ಚಾರ್ಜ್ ಮೂವಿಂಗ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಗಿವನ್ ಬೈ ಟೈಮ್ ಪೀರಿಯಡ್ 2π m by qb ಅಂತ ಬರೀಬಹುದು. ಸೊ ದಿಸ್ ದ ಟೈಮ್ ಪೀರಿಯಡ್. ಸೊ ಅಲ್ಲಿಗೆ ಏನಾಗುತ್ತೆ, 2π m by qb ನ್ಯೂಮರೇಟರ್ ಹೋಗುತ್ತೆ into pi r². ಹಿಯರ್ pi ಗೆಟ್ಸ್ ಕ್ಯಾನ್ಸಲ್ಸ್, ಅಲ್ಲಿಗೆ ನಮ್ಗೆ ಉಳಿಯೋದು ಸೊ m is equal to q²b into r² divided by 2m. So this is the answer. So we can find here, so answer b q²b r² by 2m. Okay, next question number 19. And the question number 19, statement 1, a current carrying wire is placed parallel to the magnetic field. Force on it due to the magnetic field is 0 ante. So is this correct? ಹೌದು, ಕರೆಕ್ಟ್ ಇದೆ. ಯಾಕೆ ಅಂತಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಲ್ವಾ ಚೆಕ್ ಮಾಡ್ಕೊಂಡ್ಬಿಡಿ. ಯಾಕೆ ಅಂದ್ರೆ ಸೊ ಇಲ್ಲೇನಾಗುತ್ತೆ, ಪ್ಯಾರಲಲ್ ಅಂತ ಹೇಳ್ತಾರೆ, ಕರೆಂಟ್ ಕ್ಯಾರಿಂಗ್ ವೈರ್ ಇಸ್ ಪ್ಲೇಸ್ಡ್ ಪ್ಯಾರಲಲ್ ಟು ದ ಫೀಲ್ಡ್ ಅಂತೆ. ಸೊ ಹಾಗಾದ್ರೆ ಕರೆಂಟ್ ಹೀಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅದೇ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನೋ ವೈರ್ ಏನು, BIL sin theta. ಡೆಫಿನೆಟ್ಲಿ ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಥೀಟಾ 0, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ 0. ಹಾಗಾದ್ರೆ ಸ್ಟೇಟ್ಮೆಂಟ್ 1 ಈಸ್ ಟ್ರೂ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ನೋಡ್ಬೇಕು. ಸ್ಟೇಟ್ಮೆಂಟ್ 2 ಏನ್ ಹೇಳುತ್ತೆ, ದ ನೆಟ್ ಚಾರ್ಜ್ ಆನ್ ಎ ಕರೆಂಟ್ ವೈರ್ ಈಸ್ 0. ಸೊ ಇದು ಕೂಡ ಕರೆಕ್ಟ್. ಯಾಕೆಂದ್ರೆ ಕರೆಂಟ್ ಕ್ಯಾರಿಂಗ್ ವೈರ್ ಅಂತಂದ್ರೆ ಅದ್ರಲ್ಲಿ ನೀವೇನು ಎಕ್ಸ್ಟ್ರಾ ಚಾರ್ಜ್ ಕೊಟ್ರಲ್ಲ, ಏನಾಗುತ್ತೆ, ಈಗ ಒಂದ್ ಕಡೆಯಿಂದ ಒಂದ್ ಕಡೆಗೆ ಇರೋ ಚಾರ್ಜ್ ಏನಾಗ್ತಿರುತ್ತೆ, ಫ್ಲೋ ಆಗ್ತಿರುತ್ತೆ ಅಷ್ಟೇ. ಯು ಆರ್ ನಾಟ್ ಗಿವಿಂಗ್ ಎನಿ ಎಕ್ಸ್ಟ್ರಾ ಚಾರ್ಜ್ ಟು ಇಟ್, ಇರೋ ಚಾರ್ಜ್ ಫ್ಲೋ ಆಗ್ತಿರುತ್ತೆ. ಹಾಗಾಗಿ ನೆಟ್ ಚಾರ್ಜ್ ಏನಾಗಬೇಕು ಇನ್ ಎ ಕರೆಂಟ್ ಕ್ಯಾರಿಂಗ್ ವೈರ್ ಇಸ್ ಆಲ್ವೇಸ್ 0. ಹಾಗಾಗಿ ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಆದ್ರೆ ಸ್ಟೇಟ್ಮೆಂಟ್ 1ಗೂ ಸ್ಟೇಟ್ಮೆಂಟ್ 2ಗೂ ಯಾವುದು ರಿಲೇಷನ್ ಇಲ್ಲ. ಹಾಗಾಗಿ ಏನಂತ ಬರೀಬಹುದು ಆಪ್ಷನ್ ನಾವು 9th ಒನ್ಗೆ, both statements are correct, but statement 2 is not correct explanation of statement 1. Hence B option is correct. Note, statement 1 and statement 2 are true, but statement 2 is not correct explanation of statement 1. So this is the answer. Next question number 20, match the following ಅಂತ ಕೇಳ್ತಾರೆ. Match the physical quantities with column 1 and ಕಾಲಮ್ 2. ಇಲ್ಲೇನ್ ಕೇಳಿದಾರೆ, ಜಸ್ಟ್ ಅವುಗಳ ಯೂನಿಟ್ ಕೇಳಿದಾರೆ. ಸೊ ಇಲ್ಲಿ ಯೂನಿಟ್ ಕರೆಂಟ್ ಸೆನ್ಸಿಟಿವಿಟಿ ಕೇಳಿದಾರೆ. ಸೊ ಕರೆಂಟ್ ಸೆನ್ಸಿಟಿವಿಟಿ ಯಾವುದು, ಡಿವಿಷನ್ ಪರ್ ಆಂಪಿಯರ್. ಹಾಗಾದ್ರೆ ಒಂದನೇದಕ್ಕೆ ಸಿ ಕರೆಕ್ಟ್. ಹಾಗೆ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ, ಇದಕ್ಕೆ ಆಂಪಿಯರ್ ಪರ್ ಮೀಟರ್ ಇಸ್ ದ ಕರೆಕ್ಟ್ ಆಪ್ಷನ್. ಅಂಡ್ ಡೈಪೋಲ್ ಮೊಮೆಂಟ್ ಗೆ ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್, ಬಿಕಾಸ್ ಡೈಪೋಲ್ ಮೊಮೆಂಟ್ ಇವಾಗ ತಾನೇ ಬರುತ್ತೆ, ವಿಚ್ ಇಸ್ ಕರೆಂಟ್ ಇಂಟು ಏರಿಯಾ. ಕರೆಂಟ್ ಗೆ ಯೂನಿಟ್ ಆಂಪಿಯರ್, ಏರಿಯಾಗೆ ಮೀಟರ್ ಸ್ಕ್ವೇರ್. ಹಾಗಾದ್ರೆ ಆಪ್ಷನ್ ಯಾವ್ದು ಬರುತ್ತೆ ಅಂತಂದ್ರೆ ಬಿ ಆಪ್ಷನ್ ಬರುತ್ತೆ. ನೋಡ್ಕೊಳ್ಳಿ, ಒಂದನೇದಕ್ಕೆ ಸಿ, ಎರಡನೇದಕ್ಕೆ ಥರ್ಡ್ ಒನ್ಗೆ ಬಿ ಬರುತ್ತೆ. ಸೊ ಫಾರ್ ದಿಸ್ ಒನ್ ಕರೆಂಟ್ ಸೆನ್ಸಿಟಿವಿಟಿ ಇದು ಆಪ್ಷನ್, ಮ್ಯಾಗ್ನೆಟಿಕ್ ಮೂಮೆಂಟ್ ಗೆ ಆಂಪಿಯರ್ ಮೀಟರ್ ಸ್ಕ್ವೇರ್. ಅಂಡ್ ಫಾರ್ ದಿಸ್ ಒನ್ ದಿಸ್ ದ ನೆಕ್ಸ್ಟ್, an ammeter and milliammeter are converted from identical galvanometers. Which one has smaller resistance ಅಂತ ಅಂದ್ರೆ ಇಲ್ಲೇನ್ ಮಾಡಿದ್ವಿ, ಕನ್ವರ್ಷನ್ ಮಾಡಿದ್ವಿ. ಯಾವ್ದನ್ನ, ಆಮೀಟರ್ನು ಕನ್ವರ್ಟ್ ಮಾಡಿದೀವಿ, ಆಮೀಟರ್ ಆಗಿ ಕನ್ವರ್ಟ್ ಮಾಡಿದೀವಿ, ಮಿಲಿ ಆಮೀಟರ್ ಆಗಿಯೂ ಕನ್ವರ್ಟ್ ಮಾಡಿದೀವಿ. ಬಟ್ ಎರಡನ್ನು ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡಿದೀವಿ, ವಿ ಹ್ಯಾವ್ ಯೂಸ್ಡ್ ಸೇಮ್ ಗ್ಯಾಲ್ವನೋಮೀಟರ್. ಹಾಗಿದ್ರೆ ಯಾವುದು ಕರೆಕ್ಟ್ ಆಪ್ಷನ್ ಅಂತ, ವಿಚ್ ಒನ್ ಹ್ಯಾಸ್ ವೆರಿ ಸ್ಮಾಲ್
ರೆಸಿಸ್ಟೆನ್ಸ್ ಅವೆರಡರಲ್ಲಿ ಯಾವುದಕ್ಕೆ ಸ್ಮಾಲ್ ರೆಸಿಸ್ಟೆನ್ಸ್ ಇದೆ ಅಂತ, ಆಮ್ಮೀಟರೋ ಮಿಲಿ ಆಮ್ಮೀಟರೋ? ಡೆಫಿನೆಟ್ಲಿ ಆಮ್ಮೀಟರ್ಗೆ ಸ್ಮಾಲ್ ರೆಸಿಸ್ಟೆನ್ಸ್ ಇರಬೇಕು. ದಿಸ್ ದ ಕರೆಕ್ಟ್ ಆಪ್ಷನ್. ಆಮ್ಮೀಟರ್ ಶುಡ್ ಹ್ಯಾವ್ very small resistance. Next, fill in the blanks. So when a charged particle moves in a combined electric field and magnetic field, then the net force acting on it is known as ಅಂತ ಕೇಳ್ತಾರೆ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ is there, it's not equal to 0. ಮ್ಯಾಗ್ನೆಟಿಕ್ ಫೀಲ್ಡ್ is also there, which is not equal to 0. ಹಾಗಾದ್ರೆ ಇವೆರಡರ ಮೇಲೂ ಆಕ್ಟ್ ಮಾಡ್ತಕ್ಕಂಥ ನೆಟ್ ಫೋರ್ಸ್ ನ ಏನಂತ ಕರೀತಾರೆ ಅಂದ್ರೆ ದ ಚಾರ್ಜ್ಡ್ ಪಾರ್ಟಿಕಲ್ experience both electric force and magnetic force. What you call that force? This net force is called as definitely Lorentz force. ಹಾಗಾದ್ರೆ ಆಪ್ಷನ್ ಯಾವ್ದು ಇದಕ್ಕೆ? ಇದು ಡೈರೆಕ್ಟ್ ಇದೆ, Lorentz force. Next, the direction of magnetic field due to current loop is found using ಅಂತ ಕೇಳಿದೆ. ಸೊ ಕರೆಂಟ್ ಲೂಪ್ ಇಂದ, ಕರೆಂಟ್ ಲೂಪ್ ಅಂದ್ರೆ ಈ ತರ ಇರುತ್ತೆ ನೋಡಿ, ಕರೆಂಟ್ ಲೂಪ್ ಈ ತರ ಇದೆ ಕರೆಂಟ್ ಲೂಪ್. ಸೊ ಅದು ಯಾವ ಶೇಪ್ ಬೇಕಾದ್ರೂ ಇರ್ಬೋದು. ಇಲ್ಲಿ ಸರ್ಕ್ಯುಲರ್ ಲೂಪ್ ತಗೊಂಡಿದ್ದೀನಿ. ಸೊ ವಿಚ್ ಇಸ್ ಕ್ಯಾರಿಂಗ್ ಕರೆಂಟ್. ಇದರಿಂದ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್ ಯಾವುದನ್ನ ಯೂಸ್ ಮಾಡಿ ಕಂಡುಹಿಡಿತೀರಾ ಅಂತ. ಸೊ ದಿಸ್ ಕ್ಯಾನ್ ಬಿ ಫೌಂಡ್ ಯೂಸಿಂಗ್ ಡೆಫಿನೆಟ್ಲಿ ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ರೈಟ್ ಹ್ಯಾಂಡ್ ಥಂಬ್ ಇದು ಎರಡನೇ ಆಪ್ಷನ್ಗೆ ಕರೆಕ್ಟ್. ರೈಟ್ ಹ್ಯಾಂಡ್ ಥಂಬ್ ರೂಲ್, ಲಾರೆಂಟ್ಸ್ ಫೋರ್ಸ್ ಇದು ಫಸ್ಟ್ ಒನ್. ನೆಕ್ಸ್ಟ್, ದ ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಬಯೋಟ್-ಸಾವರ್ಟ್ಸ್ ಲಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಂತ. ಆಲ್ಟರ್ನೇಟಿವ್ ಆಫ್ ಬಯೋಟ್-ಸಾವರ್ಟ್ಸ್ ಲಾ, ಬಯೋಟ್-ಸಾವರ್ಟ್ಸ್ ಲಾ ಏನ್ ಹೇಳ್ತಾರೆ? ಸೊ ಸ್ಮಾಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮ್ಯೂ ನಾಟ್ ಬೈ 4 pi IDL sin theta by r square ಅಂತ ಹೇಳಿ. ಇದರ ಆಲ್ಟರ್ನೇಟ್ ಫಾರ್ಮ್, ಆಲ್ಟರ್ನೇಟಿವ್ ಆಗಿ ಯಾವ್ದನ್ನ ಅಥವಾ ಈಕ್ವಲೆಂಟ್ ಫಾರ್ಮ್ ಯಾವ್ದು ಅಂತ ಕೇಳ್ತಾರೆ. ಸೊ ಡೆಫಿನೆಟ್ಲಿ ಇದರ ಈಕ್ವಲೆಂಟ್ ಫಾರ್ಮ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಸೊ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಇದರ ಈಕ್ವಲೆಂಟ್ ಫಾರ್ಮ್, ಆಂಪಿಯರ್ ಸರ್ಕ್ಯೂಟಲ್ ಲಾ. ಸೊ ಅಕಾರ್ಡಿಂಗ್ ಟು ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಏನಂತ ಬರೀಬಹುದು? ಆಂಪಿಯರ್ ಸರ್ಕ್ಯೂಟ್ ಅಲ್ಲ B ಡಾಟ್ DL is equal to mu naught times the net current ಅಂತ ಬರೀಬಹುದು. ಇದೆರಡು ಒಂದಕ್ಕೊಂದು ಈಕ್ವಲೆಂಟ್ ಇರುತ್ತೆ. ನೆಕ್ಸ್ಟ್, ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಕಾಯಿಲ್ ಈಸ್ ಈಕ್ವಲೆಂಟ್ ಟು. ಯಾವುದೇ ಒಂದು ಸರ್ಕ್ಯುಲರ್ ಕಾಯಿಲ್ ಈ ತರ ಇದ್ರೆ ಇದು ಯಾವ್ದಕ್ಕೆ ಈಕ್ವಲ್ ಇರುತ್ತೆ ಅಂತಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ಈಕ್ವಲೆಂಟ್ ಟು ಮ್ಯಾಗ್ನೆಟಿಕ್ ಡೈಪೋಲ್. ದಿಸ್ ಆಕ್ಟ್ಸ್ ಲೈಕ್ ಎ ಡೈಪೋಲ್. ಎಂತ ಡೈಪೋಲ್? ಮ್ಯಾಗ್ನೆಟಿಕ್ ಡೈಪೋಲ್ ತರ ಆಕ್ಟ್ ಮಾಡುತ್ತೆ. ಯಾಕೆ ಅಂತಂದ್ರೆ ನೋಡ್ರಿ, ಈ ಸೈಡ್ ಕರೆಂಟ್ ಡೌನ್ವರ್ಡ್ ಹೋಗ್ತಿದೆ. ಸೊ ಕರೆಂಟ್ ಡೌನ್ವರ್ಡ್ ಹೋಯ್ತಂದ್ರೆ ಇದರಿಂದ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಲಾಕ್ ವೈಸ್ ಇರುತ್ತೆ. ಸೊ ಕ್ಲಾಕ್ ವೈಸ್ ಅಂದ್ರೆ ಇಟ್ ಆಕ್ಟ್ಸ್ ಲೈಕ್ ಎ ಸೌತ್ ಪೋಲ್. ಸೊ ಲೆಟ್ ಮಿ ರೈಟ್ ಇಟ್ ಬಿಗರ್. ಸೊ ಸರ್ಕ್ಯುಲರ್ ಕರೆಂಟ್ ಅನ್ನ ತಗೊಂಡ್ರೆ ಅಲ್ಲಿ ಕರೆಂಟ್ ಹೋಗ್ತಾ ಇದ್ರೆ ಐ ಎಷ್ಟು, ಇದ್ರ ಸುತ್ತ ಏನಿರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಕ್ಲಾಕ್ ವೈಸ್ ಇದ್ರೆ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಇರುತ್ತೆ ನೋಡಿ. ಸೊ ಕರೆಂಟ್ ಡೌನ್ವರ್ಡ್ ಹೋಗ್ತಿದೆ, ಡೈರೆಕ್ಷನ್ ಆಫ್ ಕರೆಂಟ್ ವಿಲ್ ಬಿ ಕ್ಲಾಕ್ ವೈಸ್. ಸೊ ಕ್ಲಾಕ್ ವೈಸ್ ಐಸ್ ಎ ಸೌತ್ ಪೋಲ್. ಈ ತರ ಬರೀಬಹುದು. ಈ ಕಡೆ ಈ ತರ ಇರುತ್ತೆ ಡೈರೆಕ್ಷನ್ ಯೂಸಿಂಗ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಹಾಗಾದ್ರೆ ಇದು ನಾರ್ತ್ ಪೋಲ್ ತರ ಆಕ್ಟ್ ಮಾಡುತ್ತೆ. ಯಾವುದೇ ಕರೆಂಟ್ ಕಾಯಿಲ್ ಒಂದ್ ಕಡೆ ನಾರ್ತ್ ಪೋಲ್, ಇನ್ನೊಂದ್ ಕಡೆ ಸೌತ್ ಪೋಲ್ ಇದ್ರೆ ಹಾಗಾದ್ರೆ ಈ ಟ್ಯಾಕ್ಸ್ ಲೈಕೆ ಡೈಪೋಲ್ ತರ ಆಕ್ಟ್ ಮಾಡ್ಲೇಬೇಕು. ಅದಕ್ಕೆ ನಾವು ಡೈಪೋಲ್ ಮೊಮೆಂಟ್ ಅನ್ನ ಕಂಡುಹಿಡಿಯುವಂಥದ್ದು. ಓಕೆ, ಸೊ ಡೈಪೋಲ್ ಇದ್ರೆ ಡೈಪೋಲ್ ಮೊಮೆಂಟ್ ಕಂಡುಹಿಡಿಯುವಂಥದ್ದು. ಸೊ ಈ ಟ್ಯಾಕ್ಸ್ ಲೈಕೆ ಮ್ಯಾಗ್ನೆಟಿಕ್ ಡೈಪೋಲ್. ನೆಕ್ಸ್ಟ್ ಕ್ವಶನ್, ರೆಸಿಸ್ಟೆನ್ಸ್ ಆಫ್ ಐಡಿಯಲ್ ವೋಲ್ಟ್ ಮೀಟರ್. ಡೆಫಿನೆಟ್ಲಿ ರೆಸಿಸ್ಟೆನ್ಸ್ ಆಫ್ ಐಡಿಯಲ್ ವೋಲ್ಟ್ ಮೀಟರ್ ಎಷ್ಟಿರಬೇಕು? ಇಟ್ ಈಸ್ ಇನ್ಫಿನಿಟಿ. ಸೊ ದಿಸ್ ದ answer. So infinity. So infinity is the correct answer for this one. So ಇಲ್ಲಿಗೆ fill in the blanks ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ 2 marks questions, 3 marks question ಮತ್ತೆ 5 marks question ವಿಡಿಯೋಸ್ ಹಾಕ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.